ನನ್ನ ಹೆಸರು ಗೀತಾ. ನನ್ನ ಚಾನೆಲ್ಗೆ ಸ್ವಾಗತ. ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಎಳ್ಳನ್ನ ತಗೊಂಡಿದ್ದೀನಿ. ಎಳ್ಳನ್ನ ಚೆನ್ನಾಗಿ ಹುರ್ಕೋಬೇಕು. 1 ಕಪ್ಗೆ ಸ್ವಲ್ಪ ಕಡಿಮೆನೇ ಎಳ್ಳು ತಗೊಂಡಿದ್ದೀನಿ. ನಾನಿಲ್ಲಿ ಕರಿ ಎಳ್ಳು ಮತ್ತೆ ಬಿಳಿ ಎಳ್ಳನ್ನ ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ. ನೀವು ಬೇಕಂದ್ರೆ ಒಂದೇ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿರೋಂಥ ಕಲರ್ದು ತಗೋಬಹುದು. ಎಳ್ಳನ್ನ ತುಂಬಾ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕಲರ್ ಚೇಂಜ್ ಮಾಡ್ಕೊಂಡ್ರೆ ಕಹಿ ಆಗ್ಬಿಡುತ್ತೆ. ನಾವು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಂಡ್ರೆ ಅದೊಂಥರ ತಿನ್ನುವಾಗ ಬಾಯಲ್ಲಿ ಕಚ್ ಅಂತ ಬರುತ್ತೆ. ಹಾಗಾಗಿ ಫ್ರೈ ಮಾಡುವಾಗ ಚಟ್ಪಟ್ ಅಂತ ಸೌಂಡ್ ಬರ್ತಾ ಇದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿ ಎಳ್ಳು ಹುರಿದಿದೆ ಅಂತ ಅರ್ಥ. ಈಗ ಬೇಕಂದ್ರೆ ನೀವು ಬಾಯಲ್ಲಿ ಹಾಕಿ ತಿಂದು ನೋಡ್ಬೋದು. ನಂತರ ಇದನ್ನ ನಾವು ಒಂದು ಪ್ಲೇಟ್ಗೆ ಸರ್ವನ್ನ ಮಾಡ್ಕೊಂಡಿದ್ದೀನಿ. ಅದೇ ಕಪ್ಲಿಂದ ಎಷ್ಟು ನಾವು ಎಳ್ಳು ತಗೊಂಡಿದ್ವಲ್ಲ ಅದರ ಅಷ್ಟೇ ನಾನಿಲ್ಲಿ ಬೆಲ್ಲವನ್ನ ತಗೊಂಡಿದ್ದೀನಿ. 2 ರಿಂದ 3 ಟೀ ಸ್ಪೂನ್ ಆಗೋಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಬೆಲ್ಲ ಜಸ್ಟ್ ಮೆಲ್ಟ್ ಆಗಬೇಕು. ಅಂದ್ರೆ ಒಂದು ಕುದಿ ಬಂದು ಮೇಲ್ಗಡೆ ಎಲ್ಲ ಬಬಲ್ಸ್ ಬರಬೇಕು. ಈ ರೀತಿ ಬಂದ್ರೆ ಪಾಕ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಜಾಸ್ತಿ ನಾವು ಬಬಲ್ಸ್ ಬರುವವರೆಗೂ ಬಿಟ್ರೆ ಕಲ್ಲು ರೀತಿಯಲ್ಲಿ ಆಗ್ಬಿಡುತ್ತೆ ಉಂಡೆ. ಹಾಗಾಗಿ ಜಾಸ್ತಿ ಪಾಕ ಮಾಡಬಾರ್ದು. ಸ್ವಲ್ಪ ನೀರಲ್ಲಿ ಈ ರೀತಿ ಹಾಕಿ ನೋಡಿ ಪಾಕವನ್ನ. ಅದು ಒಂದೇ ಕಡೆ ನಿಂತ್ಕೋಬೇಕು. ಅಂದ್ರೆ ನೀರಲ್ಲಿ ತೇಲಾಡಬಾರ್ದು. ನೀರಲ್ಲಿ ತೇಲಾಡ್ತಾ ಇದ್ರೆ ಇನ್ನೊಂದು ನಿಮಿಷ ಇದನ್ನ ಕುಕ್ ಮಾಡ್ಕೋಬಹುದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದೇ ಕಡೆ ಗುಂಪಿ ಆದ್ರೆ ಪರ್ಫೆಕ್ಟ್ ಆಗಿ ಇಲ್ಲಿ ಪಾಕ ಆಗಿದೆ ಅಂತ ಅರ್ಥ. ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನ ಸೇರಿಸ್ತಾ ಇದ್ದೀನಿ. ತುಪ್ಪ ಯಾಕೆ ಸೇರಿಸ್ತಾ ಇದ್ದೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ. ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ನಾವು ಹುರಿದಿಟ್ಟಿರುವಂತ ಎಳ್ಳನ್ನ ಸೇರಿಸ್ಕೋಬೇಕು. ನಂತರ ಇದಕ್ಕೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಚೆನ್ನಾಗಿ ಅನಿಸುತ್ತೆ. ಬೇಕಂದ್ರೆ ಸೇರಿಸ್ಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಬೇಗನೆ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಸೇರಿಸೋದ್ರಿಂದ ಸಾಫ್ಟ್ ಆಗಿ ಆಗುತ್ತೆ. ಕೆಲವೊಂದ್ಸತಿ ಉಂಡೆ ತಿನ್ನುವಾಗ ಕಲ್ ರೀತಿಯಲ್ಲಿ ಆದ್ರೆ ಹಲ್ಲಲ್ಲಿ ಕಡಿಯೋಕ್ ಬರಲ್ಲ ಅಂತ ಕೆಲವರು ತಿನ್ನಕ್ಕೆ ಇಷ್ಟಪಡಲ್ಲ ನೋಡಿ. ಅಂತವ್ರಿಗೆ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬಾ ಸಾಫ್ಟ್ ಆಗಿರುತ್ತೆ. ಕಡಿಯೋಕ್ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈಗ ಇದು ಸ್ವಲ್ಪ ತಣ್ಣಗಾಗ್ಬೇಕು. ಲೈಟ್ ಆಗಿ ತಣ್ಣಗಾದ ನಂತರ ಇದನ್ನ ನಿಮ್ಗೆ ಯಾವ ಗಾತ್ರದ ಉಂಡೆ ಬೇಕಲ್ಲ ಆ ಗಾತ್ರದ ಉಂಡೆ ಮಾಡ್ಕೊಂಡ್ರೆ ಸೂಪರ್ ಆಗಿ ಇಲ್ಲಿ ಎಳ್ಳುಂಡೆ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ರು ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.